ಹೆಲೋ ಫ್ರೆಂಡ್ಸ್ ನಮ್ಮ ಮನಸ್ಸು ಒಂದೇ ಕಡೆ ಸ್ಥಿರವಾಗಿರುವುದಿಲ್ಲ. ನಮ್ಮ ಮನಸ್ಸು ಚಂಚಲವಾಗಿ ಇರುತ್ತದೆ. ಆದ್ರೆ ಇದೇ ಮನಸ್ಸನ್ನು ನಾವು ಸ್ಥಿರವಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ಯಾವುದೇ ಕೆಲಸ ಆಗ್ಲಿ ನಾವು ಆರಾಮಾಗಿ ಮಾಡ್ತೀವಿ. ಆದ್ರೆ ಇದೇ ದೊಡ್ಡ ತೊಂದರೆ ಆಗಿದೆ. ನಾವು ನಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು ಅಂತ ಏನು ಇಡ್ತೀವಿ, ಆದ್ರೆ ಈ ರೀತಿ ಮಾಡ್ಲಿಕ್ಕೆ ಹೋದಾಗ್ಲೆಲ್ಲ ಈ ನಮ್ಮ ಮನಸ್ಸು ಮತ್ತೆ ಹೆಚ್ಚೇ ಚಂಚಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಒಂದು ಸ್ಥಿರವಾದ ಮನಸ್ಸು ಇಲ್ಲದೆ ನಾವು ಏನಾದ್ರೂ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಮನಸ್ಸು ನಮ್ ಜೊತೆಲಿ ಇರ್ಬೇಕಾಗ್ತದೆ. ಇದು ನಿಮ್ಗೂ ಕೂಡ ಗೊತ್ತು. ನಮ್ಗೆ ಮನ್ಸಿಲ್ದೆ ಮಾಡಿದ ಕೆಲಸ ಯಾವಾಗ್ಲೂ ಕೂಡ ಒಳ್ಳೇದಾಗುದಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಗೆ ಓದ್ಲಿಕ್ಕೆ ಮನ್ಸಿಲ್ಲ, ಆದ್ರೂ ಕೂಡ ನೀವು ಓದ್ತಾನೆ ಇದ್ದೀರಾ. ಆದ್ರೆ ಇದರ ರಿಸಲ್ಟ್ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಾ? ನೀವು ಎಷ್ಟೇ ಓದಿ ನಿಮ್ಗೆ ಏನೂ ಕೂಡ ನೆನಪೇ ಇರುವುದಿಲ್ಲ. ಕೇವಲ ಓದ್ತೀನಿ ಅಂತ ಹೇಳಲಿಕ್ಕೆ ಓದ್ತೀರಾ ಅಷ್ಟೇ. ಆದ್ರೆ ನಿಮ್ಮ ಮನಸ್ಸು ಬೇರೆ ಎಲ್ಲೋ ಇದೆ. ಈ ರೀತಿ ಓದಿದ್ರೆ ಏನ್ ಪ್ರಯೋಜನ? ಮನಸ್ಸು ಜೊತೆಯಲ್ಲಿ ಇಲ್ದೆ ಯಾವ ಕೆಲಸನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಸಾಧ್ಯ ಅಂದ್ರೆ ಎಲ್ಲವೂ ಕೂಡ ಸಾಧ್ಯ, ಇಲ್ಲ ಅಂದ್ರೆ ಎಲ್ಲವೂ ಕೂಡ ಅಸಾಧ್ಯ. ಆದ್ರೆ ಇಲ್ಲಿ ಮೇನ್ ಕ್ವಶನ್ ಏನಂದ್ರೆ, ಹೇಗೆ ನಮ್ಮ ಮನಸ್ಸನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಹೇಗೆ ನಮ್ಮ ಮುಖ್ಯವಾದ ಕೆಲಸಗಳನ್ನ ಮಾಡಿಸೋದು. ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ನಮ್ಮ ಈ ಮನಸ್ಸನ್ನ ನಮ್ಮ ವಶಕ್ಕೆ ತರಬಹುದು. ಸೊ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ಮೆಡಿಟೇಷನ್. ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಧ್ಯಾನ ಮಾಡೋದ್ರಿಂದ ನಾವು ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಧ್ಯಾನದ ಬಗ್ಗೆ ನಾವು ಸ್ವಲ್ಪನಾದ್ರೂ ಕೂಡ ತಿಳ್ಕೊಂಡ್ರೆ ನಮ್ಮ ದೋಣಿ ಪಾರಾಗ್ತದೆ. ನಮ್ಮ ಮನಸ್ಸು ನಮ್ಮ ವಿರುದ್ಧ ಅಲ್ದಾಡುದು, ಚಂಚಲ ಆಗೋದು ಬಿಡ್ತದೆ. ನಾವು ನಿಜವಾಗ್ಲೂ ಕೂಡ ಏನು ಮಾಡ್ಬೇಕು ಅಂತ ಇದ್ದೀವೋ ನಾವು ಅದನ್ನ ಮಾಡ್ತೀವಿ. ಧ್ಯಾನ ಮಾಡೋದೇನು ರಾಕೆಟ್ ಸೈನ್ಸ್ ಅಲ್ಲ, ಇದು ತುಂಬಾನೇ ಸರಳವಾಗಿದೆ. ಅವಶ್ಯಕತೆ ಏನಂದ್ರೆ ಇದನ್ನ ನಾವು ದಿನಾಲೂ ಮಾಡೋದು. ಫ್ರೆಂಡ್ಸ್, ಒಂದೇ ದಿನದಲ್ಲಿ ಯಶಸ್ಸು ಯಾರಿಗೂ ಕೂಡ ಸಿಗೋದಿಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ಡೈಲಿ ನಿಮ್ಮ ಎಲ್ಲಾ ಕೆಲಸನ ಮುಗಿಸಿ ಒಂದು ಶಾಂತವಾದ ಜಾಗದಲ್ಲಿ ನೀವು ಕುಳಿತುಕೊಳ್ಬೇಕು ಮತ್ತೆ ನಿಮ್ಮ ಕಣ್ಣುಗಳನ್ನ ಮುಚ್ಚಬೇಕು. ಈ ಸಮಯದಲ್ಲಿ ನೀವು ಏನೂ ಕೂಡ ಯೋಚನೆ ಮಾಡಬಾರ್ದು. ಆದ್ರೆ ಇದು ಹೇಗೆ ಆಗ್ತದೆ? ಇದಕ್ಕೆ ನೀವು ಉಲ್ಟಾ ಸಂಖ್ಯೆಗಳನ್ನ ಎಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. 10, 9, 8, 7, 6 ಹೀಗೆ ನೀವು ಉಲ್ಟಾ ಸಂಖ್ಯೆಗಳನ್ನ ಎಣಿಸ್ಲಿಕ್ಕೆ ಪ್ರಾರಂಭಿಸ್ತಿರೋ ಆಗ ಒಂದೊಂದು ಸಂಖ್ಯೆಯನ್ನ ಹೇಳ್ತಾ ನಿಮ್ಮ ಉಸಿರನ್ನ ಒಳಗಡೆ ತಕೊಂಡು ಹೊರಗಡೆ ಬಿಡಬೇಕು. ಫ್ರೆಂಡ್ಸ್, ನೀವು ಈ ರೀತಿ ಮಾಡ್ತಾ ಜೀರೋಗೆ ಬರ್ತಿರೋ ಆಗ ನಿಮ್ಮ ಮನಸ್ಸು ಪೂರ್ತಿಯಾಗಿ ಬ್ಲಾಂಕ್ ಆಗಿ ಬಿಡ್ತದೆ. ಈಗ ನೀವು ಸ್ವಲ್ಪ ಹೊತ್ತು ಇದೇ ಅವಸ್ಥೆಯಲ್ಲಿ ಇರಬೇಕು. ಶಾಂತ ಮತ್ತೆ ಕಣ್ಣುಗಳನ್ನ ಮುಚ್ಚಿ ಇಟ್ಕೊಂಡಿರಿ. ಏನನ್ನು ಕೂಡ ಯೋಚನೆ ಮಾಡಬೇಡಿ. ಸೈಡಿಗೆ ಯಾವ ಶಬ್ದನೂ ಕೂಡ ಆಗ್ಬಾರ್ದು. ಪ್ರಾರಂಭದಲ್ಲಿ ನೀವು ಕೇವಲ 5 ನಿಮಿಷ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಕ್ರಮೇಣವಾಗಿ ಇದನ್ನೇ ನೀವು 20 ನಿಮಿಷದ ತನಕ ತಕೊಂಡು ಹೋಗ್ಬೇಕು. ನಂತರ ನೀವು ಕಣ್ಣುಗಳನ್ನ ತೆರೆದಾಗ ಈ ಜಗತ್ತು ನಿಮ್ಗೆ ತುಂಬಾನೇ ಸುಂದರವಾಗಿ ಕಾಣುತ್ತದೆ. ಈ ರೀತಿ ಮಾಡಿದಾಗ ನೀವು ಒಂದು ಒಳ್ಳೆಯ ಅನುಭವವನ್ನ ಅನುಭವಿಸ್ತೀರಾ ಮತ್ತೆ ನಿಮ್ಮ ಮನಸ್ಸು ಕೂಡ ನಿಧಾನವಾಗಿ ಸ್ಥಿರವಾಗಿ ಇರ್ಲಿಕ್ಕೆ ಪ್ರಾರಂಭಿಸುತ್ತದೆ. ಮತ್ತೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಅದನ್ನು ನೀವು ತುಂಬಾ ಖುಷಿಯಿಂದ ಮಾಡ್ತೀರಾ. ಟಿಪ್ ನಂಬರ್ 2, ಕೀಪ್ ಡೂಯಿಂಗ್ ಯುವರ್ ಜಾಬ್. ಹೆಚ್ಚಿನದಾಗಿ ಯಾವ್ದಾದ್ರು ಕೆಲಸದಲ್ಲಿ ನಮ್ಗೆ ಮನ್ಸಿಲ್ಲ ಅಂದ್ರೆ ನಾವು ಆ ಕೆಲಸವನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸವನ್ನ ಸ್ಟಾರ್ಟ್ ಮಾಡ್ತೀವಿ. ಅಂದ್ಕೊಳ್ಳಿ, ನೀವು ಸ್ಟಡಿ ಮಾಡ್ತಿದ್ದೀರಾ ಮತ್ತೆ ನಿಮ್ಮ ಮನಸ್ಸು ಸ್ಟಡಿ ಮಾಡೋದ್ರಲ್ಲಿ ಇಲ್ಲ. ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅನ್ನ ನೋಡ್ಲಿಕ್ಕೆ ಶುರು ಮಾಡ್ತೀರಾ. ನೀವು ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಆ ಕೆಲಸದ ಮೇಲಿಂದ ಪೂರ್ತಿಯಾಗಿ ಹೋಗ್ತದೆ. ಆಮೇಲೆ ಮಾಡೋಣ ಅಂತ ಇದ್ರೂ ಕೂಡ ಆಗ ನಿಮ್ಗೆ ಮನಸ್ಸು ಒಪ್ಪೋದಿಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಗೆ ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಸಿಚುವೇಶನ್ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ನೀವು ಯಾವ ಕೆಲಸಗಳನ್ನ ಮಾಡ್ತಿದ್ದೀರೋ ಆ ಕೆಲಸ ಮುಗಿಯುವ ತನಕ ಬಿಡಬಾರದು. ಏನ್ ಬೇಕಾದ್ರೂ ಆಗ್ಲಿ, ನಿಮ್ಮ ಮನಸ್ಸು ಎಷ್ಟೇ ವಿಚಲಿತ ಆಗಿದ್ರು ಕೂಡ ನೀವು ಮಾಡ್ಬೇಕು. ನಿಮ್ಮ ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಯಾವ ಕೆಲಸದಿಂದ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗ್ತದೆ ಆ ಕೆಲಸಗಳನ್ನ ನೀವು ಮಾಡ್ಲೇಬೇಕು. ಇದನ್ನ ನೀವು ಚಾಲೆಂಜ್ ತರ ತಗೊಳ್ಬೇಕು. ನಾನು ಒಂದು ಕೆಲಸನ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಏನೇ ಆಗ್ಲಿ ನಾ ಆ ಕೆಲಸನ ಮಾಡೇ ಮುಗಿಸ್ತೀನಿ. ಟಿಪ್ ನಂಬರ್ 3, ಅಪ್ರಿಶಿಯೇಟ್ ಆನ್ ಯುವರ್ ವರ್ಕ್. ಯಾವ ಕೆಲಸದಲ್ಲಿ ನಮ್ಗೆ ಮನ್ಸು ಬರುದಿಲ್ವೋ ಆ ಕೆಲಸದ ಬಗ್ಗೆ ಹೊಗಳಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಈ ರೀತಿ ಯೋಚನೆ ಮಾಡಿ, ಇದರಷ್ಟು ಒಳ್ಳೆ ಕೆಲಸ ಮತ್ತೆ ಯಾವ್ದೂ ಇಲ್ಲ. ಆ ಕೆಲಸದ ಮೇಲೆ ನಿಮ್ಗೆ ಆಸಕ್ತಿ ಬರ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಓದ್ಲಿಕ್ಕೆ ಮನ್ಸು ಬರ್ತಿಲ್ಲ ಅಂದ್ರೆ ಅದರ ಹೊಗಳಿಕೆಯನ್ನ ಮಾಡಿ. ನಾನು ಓದಿದ್ರೆ ಮಾತ್ರ ನನ್ನ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಆಗುದು. ಇವತ್ತು ನಾನು ಮಜೆ ಮಾಡಿದ್ರೆ ಮುಂದೆ ನನ್ನ ಜೀವನ ಭವಿಷ್ಯದಲ್ಲಿ ನಾನು ದುಃಖ ಅನುಭವಿಸಬೇಕಾಗ್ತದೆ. ಹಾಗಾಗಿ ನಾನು ಈಗ ಓದೋದು ಒಳ್ಳೆಯದು. ಈ ನನ್ನ ಓದಿನಿಂದಲೇ ನನ್ನ ಗುರಿಯನ್ನ ಮುಟ್ಲಿಕ್ಕೆ ಆಗುದು. ಓದೇ ನನ್ನ ಒಳ್ಳೆಯ ಮಿತ್ರ, ಬಾಕಿ ಎಲ್ಲಾನು ಕೂಡ ಕೇವಲ ಟೈಮ್ ಪಾಸ್. ನೀವು ಈ ರೀತಿ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ನೀವು ಯಾವುದೇ ಕೆಲಸನೂ ಕೂಡ ಒಳ್ಳೆ ರೀತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಟಿಪ್ ನಂಬರ್ 4, ಬಿ ಸ್ಮಾರ್ಟ್. ನಿಮ್ಮ ಕೆಲಸ ಮುಗಿದ ತಕ್ಷಣ ನಿಮ್ಮ ಮನಸ್ಸಿಗೆ ಖುಷಿ ಮಾಡೋದ್ರ ಸಲುವಾಗಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗೋ ಹಾಡನ್ನ ಕೇಳಿ. ಯಾಕೆಂದ್ರೆ ನಮ್ಮ ಮನಸ್ಸು ಕೆಲಸ ಮಾಡೋದು ಅದಕ್ಕೆ ಆ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಬಂದಾಗ. ಹಾಗಾಗಿ ನಾವು ಈ ರೀತಿ ಯೋಚನೆ ಮಾಡಬಹುದು, ಯಾವುದೇ ಕೆಲಸ ಮುಗಿದ ಮೇಲೆ ನಾನು ನನ್ನ ಮನಸ್ಸಿಗೆ ಈ ರೀತಿಯ ರಿವಾರ್ಡ್ ಅನ್ನ ಕೊಡ್ತೇನೆ, ಅದರಿಂದ ನನ್ನ ಮನಸ್ಸು ಖುಷಿಯಾಗಿರುತ್ತದೆ. ನೀವು ಬೇಕಾದ್ರೆ ನಿಮ್ಮ ಫೇವರೇಟ್ ಹಾಡನ್ನ ಕೇಳಿ, ನಿಮ್ಮ ಫೇವರೇಟ್ ಕ್ರಿಯೇಟರ್ ನ ವಿಡಿಯೋಸ್ ಗಳನ್ನ ನೋಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಕೂಡ ನಿಮ್ಮ ಜೊತೆ ಇರ್ತದೆ. ನೀವು ಯಾವ ಕೆಲಸನ ಮಾಡ್ಬೇಕು ಅಂತ ಇದ್ದೀರೋ ನೀವು ಆ ಕೆಲಸನ ಆರಾಮಾಗಿ ಮಾಡಬಹುದು. ಸೊ ಫ್ರೆಂಡ್ಸ್, ಇದಿತ್ತು ನಮ್ಮ ಮನಸ್ಸನ್ನ ಹತೋಟಿಗೆ ತರುವ ಮಾರ್ಗಗಳು. ನೀವು ಯಾವುದೇ ಕೆಲಸ ಮಾಡ್ಬೇಕು ಅಂತ ಇದ್ದೀರೋ ನಿಮ್ಮ ಮನಸ್ಸನ್ನ ಬೆಸ್ಟ್ ಫ್ರೆಂಡ್ ಅನ್ನಾಗಿ ಮಾಡ್ಕೊಳ್ಳಿ. ನೀವು ನಿಮ್ಮ ಮನಸ್ಸಿಗೆ ಹೇಳಿ, ನನಗೆ ಲೈಫ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ನೀನು ನನ್ನ ಜೊತೆ ಇರು, ನೀನು ಆ ಕೆಲಸ ಮಾಡು, ಯಾವ್ದು ನನಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಹೇಗೆ ನಿಮ್ಮ ಮನಸ್ಸು ನಿಮ್ಮ ಕೆಲಸ ಮಾಡ್ತದೆಯೋ ಅದೇ ರೀತಿಯಾಗಿ ಅದಕ್ಕೆ ರಿವಾರ್ಡ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ನ ಮೂಲಕ ತಿಳಿಸಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಾನ್ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ
ಸ್ಟೇ ಸೇಫ್, ಟೇಕ್ ಕೇರ್ ಅಂಡ್ ಬಾಯ್.